ಹಾಯ್ ಎಲ್ಲ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬಾಲಿಗೆಲ್ಲ ಹೋದ್ರೆ ಒಳ್ಳೆ ಇದಿತ್ತಂಬ್ರಪ್ಪ, 27 ಅಷ್ಟೇ ಕಂಡಿಗೆ ಇತ್ತಂಬ್ರ. ಅದು ಸೇಲ್ ಮಾಡಂದ್ರೆ ಬಾವು ಹೇಳೋದಪ್ಪ ಕಾಣ್ತಿಗೆ ಅಲ್ಲಿ ಚೆಕ್ ಮಾಡೋದು. 27 ಕಂಡಿಗೆ ಇತ್ತಂಬ್ರ. ಇವತ್ತು ಬೆಳಗ್ಗೆ ಇಡ್ತಲ್ದಿರ 5 ಗಂಟೆ ಈಗ ಇಟ್ಟದಷ್ಟು. ಅಷ್ಟೇನು ಒಟ್ಟು 27 ಎಷ್ಟು ಕಂಡಿಕ್ಕಿತ್ತು ನಮ್ಗೆ. ತಡೆ ಇದಕ್ಕೆ ಹಾಕೆ, ಇದ್ರ ಮೇಲೆ ಹಾಕ. ಹತ್ತು ಕಂಡಿಗೆ 24 ಇತ್ತು. 24 ಲೆಕ್ಕ ತಪ್ಪಲ್ಲ ಮತ್ತೆ. ಇದ್ರ ಕಣ್ಣಾಗೆ ಲೆಕ್ಕ ಹಾಕಿ ಬಂದ್ರಿ ಅಂತ. ಅವ್ರು 27 ಕಾಡಿಗೆ ತಡೆ ಇದೊಂದು ನೀರು ಬಿಸಾಡ ಕಾಂಬ. ಇದು ಎಷ್ಟು ಕೆಜಿ ಇತ್ತು ನನಗೆ ಗೊತ್ತ. ಅದು ಇಡದ ಕಂಡಿಗೆ ಹಾಕೋದು. ಅರ್ಧ ಕೆಜಿ ಇಲ್ಲೇ ಐತೆ. ಅವು 1.5 ಕೆಜಿ ಇತ್ತು ಅಂತಿದ್ದೀನಿ. 300 ಇತ್ತು. 1 ಕೆಜಿ 300 ಇತ್ತು. ಮತ್ತೆ ಶಾಡಿ ಇಲ್ಲ ಇತ್ತಲ್ಲ. ಶಾಡಿ ನಿನ್ನೆ ಹೋಯ್ಲೆ ರೇಟಿಗೆ ಬಾಕಿ ಅಂತ 1.5 ಕೆಜಿ ಇತ್ತ ಅಲ್ಲಿತ್ತ. 3 ಗಂಟೆಗೆ ಅಲ್ಲಿ ಬೆಚ್ಚಿ ಬಂದ್ಯಾ ನಿನ್ನೆದ. ಇದೆಷ್ಟು ಕಾಣ 1 300 ಇತ್ತಿದ. 1.5 ಕೆಜಿ ಇಲ್ಲ. ನಮ್ಮ ಮಾಯಕ್ ಅಂದೆ, ಮಾಯಕ್ ಹಿಡ್ಕೊಂಬ. ಎಷ್ಟು ಗಂಟೆ ಹೋದ ಇವತ್ತು? 2 ಗಂಟೆ ಹೋದ? 1 ಗಂಟೆ ಹೋದ? 1 ಗಂಟೆ ರಾತ್ರಿ ಹೋದ ಇವತ್ತು. ಇದೀಗ ಆ ಕಂಡಿಗೆಲ್ಲ ಸೇಲ್ ಮಾಡ್ತಾ. ಅದು ಅಲ್ಲದೆ ಇನ್ನು ನಿಮಗೆ ಬೇಕಿದ್ರಲ್ದ ಇನ್ನು ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕ್ತಿ. ವಾಟ್ಸಪ್ ಗ್ರೂಪ್ ಲಿಂಕ್ ಆಗಿ ನಿಮ್ಗೆ ಬೇಕಿದ್ರೆ ತಗೊಳ್ಳಿ. ಅದೇ ರೇಟ್ ಎಲ್ಲ ಹಾಕಿ ಇಡ್ತೆ ಅದ್ರಲ್ಲಿ. ಇದು ಸುಮಾರು ಮೀನು ಇತ್ತಲ್ಲ ಮಾಡ್ತೀಯ. ಇದು ಎಷ್ಟಕ್ಕೆ? 300 ರೂಪಾಯಿ. ಯಾರಿಗೆಲ್ಲ ಇನ್ನೊಂದು ಹೋಯ್ತಾ ಇನ್ನು ಡೈಲಿ ಅಂದ ಮೀನು ಈ ಥರದೆಲ್ಲ ಮೀನು ಇದ್ರೆ ತೆಗೆದು ಗ್ರೂಪ್ ಒಂದಿರುತ್ತೆ. ಆ ಗ್ರೂಪ್ ಆಗ್ತದೆ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಆಗಿರುತ್ತೆ, ಆಗ್ತದೆ. ಹೊಳಿಬೈಗಿ ಕಂಡಿಗೆ ಎಲ್ಲ ಇತ್ತ. ನೀವು ಬೇಕಾದಲ್ಲೆಲ್ಲ ಗ್ರೂಪಾಗೆ ಹಾಕ್ತಿರ್ತೆ ಕಾಣಿ. ಮತ್ತೆ ಬೇಕಿರ ತಕಾಣಿ. ನೀವೇ ಬಂದು ತಗೊಂಡ್ಕತ್ತೇನು, ನಾವಿಲ್ಲಿ ಕೊಡೋಕ್ಕಾಗ್ತಿಲ್ಲ. ಲೊಕೇಶನ್ ಎಲ್ಲ ಅಂದರೆ ಸೀದಾ ಕೋಡಿ ಲೈಟ್ ಹೌಸ್ ಹತ್ರ. ವಿಡಿಯೋ ಹಾಕದೆ ಅಂತ ತಗೊಂಡ ಐ ಥಿಂಕ್ ಈಗ ಅಲ್ಲಿ ರೋಡ್ ಹತ್ರ ಮಾರ್ಕೋತಾಳಮ್ರೀಗ. ಈಗ ಆಯ್ತು, ಈಗ ಬತ್ತೀಗ ಮಾಡಿ ನೀವು ಮಾರ್ಕೋ ಮತ್ತೆಂತ ಮಾಡ್ಕೊತ ಅಲ್ಲ ತಕೊಂಬ ಯಾಗಳ ತಕಂತ ಅಂತ ಹೇಳ್ಕೊತದ. ತಕೊಂಡ್ರು ಇಲ್ಲಿಯೋ ಅದೇ ಹೇಳ್ಕೊತಿಲ್ಲ. ತಕೊಂಡ್ರು ಆಯ್ತು. ಇಲ್ಲಿರಿಲ್ಲ ಗ್ರೂಪ್ ಹಾಕೋದಲ್ಲ ಕಾಂದ್ರೆ ಸುಮ್ಮನೆ ಕಂತೀರ. ಆಲ್ಮೋಸ್ಟ್ ನಾವು ಕಾಲ್ ಮಾಡಿ ಇದು ಮಾಡಿದಲ್ಲೂ ಹಾಗೆ. ಇವತ್ತು ಅದ್ರಲ್ಲಿ ಮಂಗಳವಾರೆಲ್ಲ ತಿಂತಿಲ್ಲ ಆಯ್ತು. ಆ ಕಾರಣಕ್ಕಾಗಿ ನಾವು ಅಲ್ಲಿ ತನಕ ಸೋಲ್ಡ್ ಔಟ್ ಆಫ್ ತನಕ ಹಂಗೆ ಫೋಟೋ ಹಾಕಿರ್ತೇವೆ. ಆಮೇಲೆ ಸೋಲ್ಡ್ ಔಟ್ ಅಂತ ಹಾಕಿ ಒಂದು ಬದಿ ಹೋಗೋರು ಮಾಡಿ ಬಂತ. ಅದಕ್ಕೆ ಇಲ್ಲೇ ಬಂದಿದ್ದು ಕಡೆ ಇದು ಸುಮಾರು ಇತ್ತಿದೆ. ಇದಕ್ಕೆ ಕೊಡ್ಲಕ್ಕೆ ಲಾಸ್ಟ್ 250 ಕರ್ ಕೊಡ್ಲಕ್ಕೆ ಸುಮಾರು ಮೀನು ಇತ್ತು. ಇದು ದೊಡ್ಡದೇ ಇದು ಕಾಣಿ. ಇದು ಫುಲ್ ಇಷ್ಟು ದೊಡ್ಡದೇ 1 kg ಇತ್ತು ಫುಲ್.
ಸ್ವಲ್ಪ ದೊಡ್ಡದಿತ್ತು ಈಗ 1,000 ಮೇಲೆ ಕೊಡ್ಲಕ್ಕೆ ಮತ್ತೆ ಇದ್ರೆ ಮತ್ತೆ ಅದರದ್ದೇ ಇತ್ತು ತೋರ್ಸದು ಎಷ್ಟಿತ್ತು ಇಷ್ಟದೇ ಅದು ಗ್ರೂಪ್ ಹಾಕದ ಎಲ್ಲರ ಕೇಂದ್ರ ಅಲ್ಲಿ ಇಲ್ಲಿ ಎಲ್ಲ ಡೇರಿ ಅಂದ ಅದು ಅಲ್ಲಿಗೆಲ್ಲ ಹೋಗಿ ಕೊಟ್ಟಿ ಹಬ್ಬ ಕಾತಿಲ್ಲ ಈ ಮಳೆಗ ಅದ ಮೊದ್ಲೇ ಅದಕ್ಕೆ ಆ ನಮ್ನಿ ರೇಟ್ ಕಮ್ಮಿ ಮಾಡಿ ಅಂತ ಮತ್ತು ಅದ್ರಾಗೂ ಅಲ್ಲಿ ಹೋಗಿ ಕೊಟ್ಟಿ ಪಾಪು ಸುಮಾರು ಹತ್ತಮ್ಮ ಆಯ್ತಾ ಅದಕ್ಕೆ ಲಾಸ್ಟ್ ಪ್ಲ್ಯಾನ್ ಅಂತ ಮಾಡಿದೆ ಅಂದ್ರೆ ಫ್ರೈ ಮಾಡಿ ತಿಂಬೇ ಹೊಳ್ದೆ ಅಮ್ಮಗೆ ಆಯ್ತಾ ಅದಕ್ಕೆ ಫ್ರೈ ಮಾಡಿ ತಿಂಬಲಾಗಿತ್ತ ಎಷ್ಟು 25 ಗಂಟೆಗೆ ಎಷ್ಟು ಆಯ್ತು 1 ಗಂಟೆಗೆ ಎಷ್ಟು ಆ್ಯಡ್ ಆಯ್ತು ಈಗ ದೊಡ್ಡ ಗಂಟೆಗೆ ನಾವೇ ಫ್ರೈ ಮಾಡಿದ್ದೀವಿ ಸುಮಾರು ದಿನ ಫ್ರೈ ತಿನ್ಕೊಂಡು ಆಸೆ ಐತ ನಿನ್ನೆ ಕೊಕ್ರೆ ಇದ್ದಿತ್ತ ಕೊಕ್ರದ ಫ್ರೈ ಮಾಡ್ಕೊಂಡು ಸುಮಾರು ಆಸೆ ಐತ ಅದು ಅಲ್ಲಿಗೆ ಸೇಲ್ ಆಯ್ತದ ಅವ ನಿಂಗೆ ಬ್ಯಾಡ್ತೀರಿ ಹೇಳಿ ಮರ ನಾನು ತಿಂತೆ ಮರಂದೆ ಇಲ್ಲ ನಂಗೆ ಬೇಕು ಅನ್ಕೊಂಡು ಅವ ತಗೊಂಡೇವ ಅದು ಮತ್ತೆಂತ ಮಾಡು ಅದಕ್ಕೆ ಈಗ ಕಂಡಿಗೆ ಫ್ರೈ ಮಾಡಿ ತಿಂಬ ಬಾನಿ ಈಗ ಫ್ರೈ ಮಾಡಕ್ಕೆ ಈಗ ಅದು ಮೀನು ಒಳ್ಳೆ ಮಾಡಿ ಕುಡಿಯಮ್ಮ 25 ಫ್ರೈ ತಿಂಬ ಇವತ್ತು ಕಂಡಿಗೆ ಹೆಂಗೋ ತಿನ್ನಲಿಲ್ಲ ಆಯ್ತಾ 6 ಧರ್ಮಸ್ಥಳಕ್ಕೆ ಹೋಗಿ ಬಂದ್ರು ಕೂಡ ಅಲ್ಲಿ ನಡೆದು ಹೆವಿ ಹೀಟ್ ಐತೆ ಅಲ್ಲ ಹೀಟ್ ಅದು ಇನ್ನೊಮ್ನಿಲ್ಲ ಈಗ ಸ್ವಲ್ಪ ಗುಳ್ಳಿ ಎಲ್ಲ ಮುಖದಾಗ ಯಬ್ಬ ಇನ್ನೊಮ್ಮೆ ಒಳಗೆ ಗಾಯ ಅದಂಗೆ ಇತ್ತ ಅದ್ರಾಗ ಮತ್ತೆ ಪುನಃ ಫ್ರೈ ತಿಂಬದು ಈಗ ಸಾಂಬಾರು ನಮ್ದು ಒಂದೊಂದು ಆಸೆ ಅಂದ್ರೆ ಈ ಥರದ ಆಸೆ ಇರುತ್ತ ಎಂತ ಬೇಕಾರೆ ಆಯ್ಲಿ ಅಂಬುದು ಆಮೇಲೆ ಎಂಥವ್ರು ಆರು ಕೂಡ ಅಯ್ಯೋ ಬ್ಯಾಡಿತಲ್ಲ ಮರ ತಿಂಬುದು ಆಮೇಲೆ ಈಗ ಮತ್ತೆ ಪುನಃ ಈಗ ಫ್ರೈ ತಿಂಬುದು ಈಗ ಮಸಾಲೆ ಇಲ್ಲ ಹಾಕೊಂಡು ಅಮ್ಮ ಎಣ್ಣೆ ಬಿಡಮ್ಮ ಇವತ್ತು ಫ್ರೈ ಎಣ್ಣೆ ಬಿಟ್ಟು ಫ್ರೈ ಮಾಡು ಇವತ್ತು ಅದ್ರಾಗೂ ಇದು ಇದಿತ್ತು ಕಣಿ ಈ ಮೀನು ಬೆಕ್ಕಿನ ಅಟ್ಟುಳಿ ತಾಡುದಲ್ಲ ಮರಿ ಎಲ್ಲರೂ ಇಂತ ಬಿಟ್ಟು ಸಾರು ಮಾಡ್ತೇಮ್ಮ ಇದು ಸಾರ ಮತ್ತು ಫ್ರೈ ಇವತ್ತು ಗೊಡ್ಜಾಯ್ತಲ್ಲಮ್ಮ ನಿಂಗೆ ಇವತ್ತು ತಿಂತಿಲ್ಲ ಅಮ್ಮ ಅವ ನಿನ್ಲಾಕ್ತಿಲ್ಲ ನಾ ತಿಂತೆ ಇವತ್ತು ಅಮ್ಮ ತಿಂತಿಲ್ಲ ಇವತ್ತು ಮಂಗಳವಾರ ಅದಕ್ಕೆ ಇವತ್ತು ನಾನು ತಿಂಬ ಅಮ್ಮ ನಿನ್ಲಾಕದ್ದಲ್ಲ ನಂಗೆ ಈಗ ಮಿಸ್ ಆದ ಅಂತೇಳಿ ಈಗ ನಾ ಫ್ರೈ ಮಾಡ್ಕೊಂಡು ರೆಡಿ ಆಗಿದೆ ನಮಗೆ ಚಂದ ಹಣ್ಣಿದ್ದೀರ ಅವ್ರ ಫ್ರೆಂಡಿಗೆ ಯಾರಿಗೂ ಬೇಕಂಬ್ರ ಅದ್ ನಾ ಕಂಡಿಗೆ ಕೊಡ್ಮಾರ ನಾ ತಕಂತೆ ಕೊಡಂದ್ರೆ 1,200 ಕೊಟ್ಟ ತಕೊಂಡ್ರು ಲಾಸ್ಟಿಗೆ ಅದು ಯಾರು ತಿಮ್ಮಕ್ ನೊಸಿಬೇಕು ಅವ್ರಿಗೆ ಹೋಯ್ತು ನಾ ಫ್ರೈ ಮಾಡಿ ತಿನ್ಕೊಂಡಿದೆ ಅವ್ರು ಹೇಳಿ ಮತ್ತೆ ನೀ ಫ್ರೈ ಮಾಡಿ ತಿಂತ ಕೂಕೋ ಯೂಟ್ಯೂಬಿಗೆ ಹಾಕ್ತೆ ಕೂಕೋ ಸಮಯ ಇಲ್ಲ ಇಟ್ರು ಮತ್ತೀಗ ಯಾರು ಕೊಬೇಡ ಮಾರ ನಂಗೆ ನಾ ಕೊಡ್ತೇವೆ ಅವ್ರಿಗೆ ಬೇಕಂಬ್ರ 25 ಕಂಡಿಗೆ ಸೇಲ್ ಆಯ್ತು ಕಾಣ್ರಿ ಅವ್ರ ಒಬ್ರು 800 ಅಂತಿದ್ದೀರ ಅದು ಬರೀ 1 kg ಮೀನಿಗೆ 800 ಅದು ಪ್ಯಾಟಿಗೆ ಹೊರ ಮತ್ತೆ ಜಾಸ್ತಿ ಹೇಳ್ತ್ರಿ ಅದು ಇಲ್ಲಿ ಮಾಮೂಲು ತಗೊಂಡೆಲ್ಲ ಒಂದು 800 ಅಂತ ಅದು ಫ್ರೆಶ್ ಅಲ್ದ ಫ್ರೆಶ್ ತಿನ್ಬೇಕು ಮತ್ತು ಐಸ್ ಮೀನು ತಿನ್ಬೇಕು ವ್ಯತ್ಯಾಸ ಇರೋದು ಬೇಜಾರು ಸಾರಿ ಯಾಕೆ ತಗೊಂಬರಿದ್ರು ಅದಕ್ಕೆ ನಿನ್ನೆ ಕೊಕ್ರೆ ಇದ್ದದ್ದು ಮಾತ್ರ ಅದು ಮಾತ್ರ ಸಾಕಾತಿ ಅದು ನೀವು 600 ಅಲ್ಲ 700 ರೂಪಾಯಿ ಕೊಟ್ಟರು ಬೇಕಾದಾಗತ್ತೆ 1 kg 100 ಗ್ರಾಮ್ ಎಷ್ಟು ಐತಿ 2 ಒಟ್ಟು ಕೊಕ್ರೆ ಒಳ್ಳೆ ಫ್ರೈ ಮಾಡಿ ತಿನ್ಲಕ್ಕೆ ಈಗ ವಾಪಸ್ ಬಾಲಿ ಬಿಡು ಕಾತಿದ್ರಿ ಈಗ ಇವತ್ತು ಎಲ್ಲರಿಗೆ ಸಿಕ್ತು ಕೊಕ್ರ ಸಿಕ್ತದ್ರಲ್ಲ ಫ್ರೈ ಇವತ್ತು ಕಿದೇಗ ಓ ಬರ್ತೆ ಅತ್ತೆ ತೂಪುಣನ ಅಚ್ಚ ತಂಗ ವಾಸೋಡು ಓಡೋಡು ಅದೇ ಈಗ ಟ್ರಾನ್ಸ್ಫರ್ ಇದಲ್ಲ ಸೈನ್ ಹಾಕಿ ಕೊಟ್ಟಿದ್ರು ಈಗ ಬಟ್ಕಳಿಗೆಲ್ಲ ಹಾಕಿದೆ ಈಗ ಬರ್ತಾ ಈಗ ಎಂತ ಕೇಳಿಗೆ ನಾವು ಹಾರೆ ಚಾರಿ ಕೊಡ್ತೀವಿ ಹೋಯ್ತವ್ರಿಗೆ ಅಲ್ಲಿ ಕೊಡ್ಲಿ ಇವ್ರು ಎಳ್ದು ದೂರ ಹೋಗಿ ಬಿಡ್ಕೊತ್ರು ಅಲ್ಲಿ ದೊಡ್ಡ ಹೊಂಡ ಅದು ಅಂತಾರ ಅವ್ರಿಗೆ ಯಾರಿಗೆ ನಾವು ಹಾರೆ ಎಂತ ಕೂತಾವ ಹಾಪಿ ಬಿಡುದಿಲ್ಲ ಇಲ್ಲಿ ಹೊರ ಕೂಗ್ತಿರ್ತೇವೆ ಅಸದಿ ಓಡಿ ಬತ್ರ ಮೇಲೆ ನಡಿ ಚಾರಿ ತಾಡು ಕೇಳಿ ಅದಕ್ಕೆ ನಂಗೆ ಬಾಪು ಬೇಡ ಅಂತ ಆಮೇಲೆ ನಾವು ಹೋಯ್ಲ್ಲ ಅಂದ್ರೆ ಈಗ ಅಮ್ಮ ಓಡಿ ಆತಾಳೆ ಈಗ ಒಬ್ಬರು ಗುಡು ಓಡಿಸೋರು ಆತಾಳೆ ಇಲ್ಲಿ ನಾ ಕಾಮ್ ಒಳಗೆ ಅಲ್ಲಿ ಇರ್ತಾಳೆ ಈಗ ಬ್ಯಾಲಿ ಬಿದೆ ದೊಡ್ಡ ಹೊಂಡ ಮೇಲೆ ಈಗ ಬರ್ತಲ್ಲ ಬರ್ತಕ್ ಮತ್ತೆ ಇದ್ದಿರ್ತ ನಾವು ಮೊನ್ನೆ ಬಿಟ್ಟದ ಇಳತಕ್ ಬಿಟ್ಟದ ಅದು ಬರ್ತಕ್ ಮತ್ತೆ ಹೆವಿ ಇರುತ್ತೆ ಅದು ನವಿಲ್ ಡ್ಯಾಂಕ್ಸ್ ಕಾಣಿ ಕಾರ ಹೊಡಿ ತಿರ್ಗ ಶಬಾಷ್ ಇದೀಗ ಕೊಡುಕು ಹತ್ತೀಗ ಕೋಟೇಶ್ವರ ಕೊಟ್ಟಿ ಬರ್ತೀವಿ ಅಲ್ಲಿ ಕೊಟ್ಟು ಅಲ್ಸಿದ ಒಬ್ಬರು ಮತ್ತೀಗ ಅಪ್ಪ ಬಾಲಿ ಬಿಡುಕು ಅದಿನ್ನೂ ಬರ್ಲಪ್ಪ ಅಂತ ಕಾಣ್ತದೆ ಇವರಿಗೆ ಇಬ್ರು ಕೊಟ್ಟಿ ಬರ್ತಾರೆ ನಾ ಸೀದಾ ಹೋಯ್ಕಂಡ ಅಲ್ಲಿ ಮೀನು ಅಲ್ಲಿ ಅಪ್ಪ ಬಾಲಿ ಬಿಟ್ಟಿರ ಅದ್ ಕಣ್ಕೊಂಡು ಎಂತ ಇಲ್ಲಿಂದ ಪೆಟ್ರೋಲ್ ದುಡ್ಡು ಅವ್ರೀಗ ಅದ ಕೋಟೇಶ್ವರಕ್ಕೆ ಕೊಟ್ಟಿ ಬರ್ತಾರೆ ಈಗ ನಾನು ಇಲ್ಲಿಗ ಬಾಲಿ ಬಿಟ್ಟಿದ್ದು ಹೋಯ್ಕಂಡ್ಕಪ್ಪ ಬಾಲ್ಯಾಗ ಯಾವ್ದಾರು ಒಂದು ದೊಡ್ಡ ಮೀನು ಇದ್ರೆ ಸಾಕ್ದಿದ್ದಾರೆ ಕನಾ ಮೀನಿದ್ರೆ ಒಂದು ಫ್ರೈ ಮಾಡಿ ತಿಮ್ಮ
ಸುಮಾರು ದಿನ ಆಯ್ತು ಫ್ರೈ ತಿಂದೆ. ಒಂದು ಆಸೆ ಇತ್ತು ಯಾವ್ದಾರು ಒಂದು ದೊಡ್ಡದು ಕೊಕ್ಕ ಯಾವ್ದಾದ್ರು ಸಿಕ್ಕರೆ ಒಂದು ಒಳ್ಳೆ ಮಾಡಿ ಫ್ರೈ ಮಾಡಿ ತಿಂದ ಖುಷಿ ಆತಿ. ಲಾಸ್ಟ್ ಅಂಡಿ ಹೋಯ್ತು. ಈಗ ಇಲ್ಲಿಂದ ಎಲ್ಲಿ ಗೊತ್ತಾ, ಇಲ್ಲಿಂದ ತೋರ್ದಿಲ್ಲ ಅಷ್ಟು ದೂರ ಹೋಯ್ತು. ಈಗ ಇಲ್ಲಿಂದ ಆ ಸೀವ್ ಹಾಕಿದ್ರು ಹೋಯ್ತು ಅಷ್ಟು ದೂರ. ಈಗ ನಡ್ಕೊ ಹೋಯ್ಕಲ್ಲ. ಈಗ ಅಲ್ಲಿ ಒಬ್ಬ ಮೀನು ಇತ್ತು, ಇಲ್ಲಿ ಗೊತ್ತಿಲ್ಲ. ಬಾಳಿಯೆಲ್ಲ ಇಲ್ಲೆಲ್ಲ ಬೆಚ್ಚಿ ಹೋಗ್ಬೋದು, ಯಾರು ಕರ್ಕೋತಿಲ್ಲ. ಅವರಿಗೆ ಸಾಯಂಕಾಲ ಬಂದ್ಕೊಂಡು ಫುಲ್ ತಪ್ಪಿಸಿ ಕ್ಲೀನ್ ಮಾಡಿ ಮನೆ ತಗೋತಿರ ಮತ್ತೆ ಅಷ್ಟೇ. ಇಲ್ಲೆಲ್ಲ ಹಾಗೆ ಆ ಬಾಲಿ ಕತ್ಕೋ ಯಾರು ಅಂತ ಮಾಡ್ಕೊಂಬತ್ತ. ಇಲ್ಲ ಬಾಲಿ ಬಿಡುವಾರ ಯಾರ ಅಡ್ಡಿಲ್ಲ, ಹಂಗೆಲ್ಲ ಕತ್ಕೋ ಹೋತು ಇಲ್ಲ ಬಾಲಿ. ಅದಕ್ಕೆ ಎಲ್ಲ ಅಮ್ಮಿ ಅಂತದ್ದು ಹೆಕ್ತಿದ್ದಲ್ಲ ಕಣಿ. ಹಾಂ ಎಂತ ಹೆಕ್ತಿದ್ದ ಎಂತ ಮುತ್ತು ಸಿಕ್ತಿತ್ತಮ್ಮ ಎಂತ ಎಂತದ ಕಾಮದ ಕೊಲ್ಲು ಕಣ ಕೊಲ್ಲ ಮಳಿಯ ಇದ್ರಾಗೆಲ್ಲ ಮಳಿ ಸಿಕ್ಕತ್ ಕಣಿ. ಸಮಯ ಇರ್ತದೆ ಹೊಡೆದೋಯ್ತಲ್ಲ ಮಳಿ. ಇದ್ರೆಲ್ಲ ಹೊಡೆದೋಯ್ತು. ಅವನೇ ಸುಮಾರು ಇಷ್ಟು ಮಳಿ ಹೋಗಿದ್ದಾಳಗ ಗಾಣಿಯ ಸ್ವಲ್ಪ ಇಲ್ಲ ಚಿಪ್ಪಿ ಎಲ್ಲ. ಅದಕ್ಕೆ ಹೊಂಡ ಚಿಪ್ಪಿ ಹೊಂಡ ಬಿದ್ದಂಗೆ ಬಿಡ್ತಾರೆ. ಎಲ್ಲರೂ ಒಂದು ಮಳಿ ಸಿಕ್ಕತ್ತ ಕಾಮೆ ಇದ್ರೆ ಯಾವ ಗಾನ ಕಲ್ಲು ಸಿಕ್ಕರು ಸಿಕ್ತಿ ಹೇಳೋಕಾಗ್ತಿಲ್ಲ. ಅದು ನಮಗೆಲ್ಲ ಗೊತ್ತಿಲ್ಲ. ಇದೆಲ್ಲ ಕರು ಒಳ್ಳೆಲ್ಲ ಇದೆ ಹೇಳಲಿರ್ತೇವೆ ಕ್ಯಾನ್ಸರ್ ಈ ಥರ ಕಲ್ಲು ಗಂಟೆ. ಇದು ಅಕ್ವೇರಿಯಮ್ ಹಾಕಿ ಇಡ್ಲಕ್ಕಿಂತ ಕಲ್ಲು ಇಂಥದ್ದು ಒಂದು ಇದರ ಅಕ್ವೇರಿಯಮಿಗೆ ಇರುತ್ತೆ. ಇಲ್ಲ ನಮ್ಮದಿ ಬೀಚ್ ಬದಿ ಬಂದು ಸರಿ ಘನ ಸಿಕ್ಕದು ಮತ್ತೆ. ಮತ್ತು ಸಿಯೋ ಹಾಕಿ ಎಂಡ್ ತೋರಿಸಿ ಮತ್ತೆ ಗಣಿ ಅಲ್ಲ ಅಲ್ಲಿ ಎಷ್ಟು ನೀರು ಮೇಲೆ ಬರ್ತನ ಗೊತ್ತಾಗ್ತದೆ ಗಾಡಿ. ಈ ಅಂತ ಬಾಲಿಗಿಲಿ ಅಂತ ಹೇಳ್ತಿಲ್ಲದ ಇದು ಹೋಗಿ ಕಣಕಪ್ಪ. ಮತ್ತು ನೀವೆಲ್ಲ ಬರಬೇಡಿ ಮತ್ತು ಅದಕ್ಕೆ ತೋರಿಸ್ತಿದ್ದೆ ಎಷ್ಟು ಇದಿತ್ತಂತ. ಸುಮಾರು ಜನ ಮಕ್ಕಳು ಬಂದ್ಕೊಂಡು ಎಲ್ಲ ಆಡ್ತಿದ್ದೀರಾ, ಆ ಕಾರಣಕ್ಕಾಗಿ ತೋರ್ಸು ಪಾತಿದ್ದೆ. ನೀವು ಮತ್ತೆ ಬಂದ ಆಡು ಕೊಯ್ಬೇಡಿ ಅಂದಕ್ಕಂದ್ರೆ ಆ ಸೈಡ್ ಒಂಥರ ಹೊಂಡ ಇದಿತ್ತದ. ಇವೇನು ತೋರ್ದಿಲ್ಲ ಅಡಿನ ಕಂಡ್ರಲ್ದ ಎಂತ ಅಂತಾರೆ ಫುಲ್ ಕೊಡ್ದು ಆಯ್ತದ. ಆದ್ರೆ ಇದು ಈಗ ಯಾವ ಥರ ಎಲ್ಲ ಇದು ಬರ್ತದೆ. ಈಗ ಈ ವೀಡಿಯೋದಾಗೆಲ್ಲ ಸಣ್ಣದ ಆಯ್ತು ಹೊರತ ಅಲ್ಲಿ ಸ್ವಲ್ಪ ಬತ್ಕಣಿ ಈ ಥರ ಎಲ್ಲ ಇಲ್ಲಂದ್ರೆ ಅಲ್ಲ ಮಳೆಗಾಲದಾಗೆ. ಇಲ್ಲಾಂದ್ರೆ ಹೊತ್ತಿದ್ದೀರ ಒಳ್ಳೆ ಮೀನೆಲ್ಲ ಇದ್ದೀರ. ಒಂದೊಂದು ಅಲಿ ಬತ್ಕೊಂಡ್ರೆ ಸಾಕು. ಇದ್ರಾಗೆಲ್ಲ ದೋಣಿ ತಕ ಹೊರಲ್ದ. ಇದು ಕೇರಳದಾಗೆ ಇದೇ ಥರದ ಅಲೆಗೆಲ್ಲ ಹೋತ್ರ ಅವ್ರು. ಅವೆಲ್ಲ ಅದು ದೊಡ್ಡ ಬೋಟ್, ಅದು ಸಣ್ಣ ಪರ್ಸಿನ ಕಂಡಾಗಿ ಬೋಟ್ ಅದಲ್ಲ. ಆರು ಅವ್ರದ್ದು ಇಡೀ ತಿರ್ಗಿ ಹೊತ್ತ ಏನೋ ಕಂಟಿನ್ಯೂ ಹೋದಿದ್ದಿಲ್ಲ ಕಣ್. ಇದ್ರಾಗ ಎಲ್ಲಾರು ದೋಣಿ ಎಲ್ಲ ಹಾರಿ ಅಂತಿಲ್ಲ. ಓ ಶಪ್ಯ ಕೊಂಡ್ರೆ ಹೆದರಿಕೆ ಆಯ್ತು. ಒಲ್ಲಂತೂ ಮರಿತ್ಕಂಡು ಇನ್ನೊಮ್ಮೆ ಇನ್ನು ಯಾವುದೋ ಒಂದು ಸಣ್ಣ ಮಗಿದು ಯಾವುದೋ ವಿಡಿಯೋ ಇದಿತ್ತ ಇಲ್ಲ ಆಡ್ತಿತ್ತ. ಒಂದು ಸತಿ ಅಲ್ಲಿ ಹೊಡೆದಟ್ಟಿ ಎಲ್ಲ ನೀರು ಒಳ ಬಂತ, ಆ ಮಗು ಅಲ್ಲಿ ಹೊಂಚ್ಬಿದೆ. ಆ ಕಾರಣಕ್ಕಾಗಿ ತೋರ್ಸಕ್ಕಾಗ್ತಿದ್ದೆ ಎಲ್ಲರೂ ಹೊಯ್ಬೇಡಿ ಅಂತ. ಆಮೇಲೆ ನನ್ನ ವಿಡಿಯೋ ಕಣಕ ಮತ್ತೆ ನೀವೆಲ್ಲ ಬರಬೇಡಿ ಮತ್ತೆ ಅದೊಂದು ಹೆದರಿಕೆ. ಅದಕ್ಕೆ ನಾ ವಿಡಿಯೋ ಮಾಡಿ ಬರಲಿಲ್ಲ ಆಯ್ತಿಲ್ಲ. ಮತ್ತು ಫ್ರೆಂಡೆಲ್ಲ ಹೇಳಿದ್ದೀನಿ ನಾನು, ನೀವೊಂದು ವಿಡಿಯೋ ಮಾಡಿ ಇಡು ಮಾರ. ಆಮೇಲೆ ಅಂತಾರು ಆರು ಮಾರ ಯಾರಿಗಾರು ನೀ ಊರು ಬದಿನ ಹೇಗಂಡು ಮಾರ ಒಂದು ಜಾಗೃತಿ ಮೂಡ್ಸ ಹಂಗಲ್ಲ ಅಂತಿದ್ರು. ಅದಕ್ಕೋಸ್ಕರ ಗಾಡಿ ಕಟ್ಟೆ ಹಂಗೆ ತಂದಿದ್ರೆ ತೋರಿಸ್ತೆ ಕಾಣಿ. ಇದ್ರಾಗ ಈಗ ಅದು ಕಾಣಿ ಆ ಲಾಸ್ಟ್ ಎಂಡ್ ಡೌನ್ ಹೋಯ್ತು ಕಾಣಿ. ಅದೇ ಡೌನ್ ಹೊದ್ದು ಅಂದ್ರೆ ಆ ಸೈಡ್ ಇದು ಎದ್ದಿದ್ದು ಕಾಣಿ. ಇದು ಫುಲ್ ಡೌನ್ ಆಯ್ತು. ಈ ಸೈಡ್ ಇದು ಎದ್ದು ಮೇಲೆ ಬೈಂತ ಕಾಣಿ ಆಲ್ಮೋಸ್ಟ್. ಅದ್ರಲ್ಲಿ ಇಷ್ಟು ಬ್ರೋಕ್ ಆಯ್ತು ಕಣಿ. ಇದಿಷ್ಟು ಕಟ್ಟಾಗಿ ಬೀಳತ್ ಇದಿಷ್ಟು. ಅದೇ ಕಾರಣಕ್ಕೆ ಇಲ್ಲ ಹತ್ರ ಹೋಯ್ಬೇಡಿ ಅಂದದೇ ಒಂದು ಕಾರಣಕ್ಕೆ ಹೇಳೋದು. ಯಾಕಂದ್ರೆ ಇದ್ರ ಅಡಿಗಲ್ದ ಫುಲ್ ಕೊಳ್ಳಾಯ್ತು, ಆ ಕಾರಣಕ್ಕೆ ಇದು ಕಟ್ಟತ್ತಂತ ಹೇಳೋದು. ಇಲ್ಲಿಂದನೇ ಕಾಣ್ಲಕ್ಕೆ ನೀವು ಗಣಿ ಫುಲ್ ಬಿರ್ಕ್ ಬಿಟ್ಟು ಇಲ್ಲಿ ಲೈನ ಬಂತು. ಇದು ಆಲ್ಮೋಸ್ಟ್ ಇಲ್ಲಿ ಎದ್ದೇ ಬಂದಿತ್ತು ಕಣಿ, ಎದ್ದು ಮೇಲೆ ಬಂದಿತ್ತು. ಎಷ್ಟೊತ್ತಿ ತುಂಡು ಹತ್ತಂದು ಹೇಳೋಕ್ಕಾಗ್ತಿಲ್ಲ, ಆ ಥರ ಆಯ್ತು. ಇದ್ರೊಳಗೇನು ತೋರಿಸು ಅಂದ್ರಲ್ಲ, ಅದ್ರ ಆ ಸೈಡ್ ಒಳಗಿತ್ತು ಕಣಿ, ಆ ಸೈಡ್ ಒಳಗೆ ಫುಲ್ ಕೊಳ್ಳಾಯ್ತು ಅದು. ಅಲ್ಲಿ ಅಂದ್ರೆ ಅಲ್ಲಿ
ನಾವು ಅಲ್ಲ ಇಪ್ಪುದು ಬೇಡ ಅಂಬಾಗತ್ತ ಅದೇ ಇದಿಷ್ಟು ಹೋಯ್ತಾ ತುಂಡಾರು ಇದೆ ಅಂತಿಲ್ಲ ಇದಿಷ್ಟು ತುಂಡೇ ಕೆಳ ಬೀಳದು ಯಾವ ಗ್ರಾಚಾರಕ್ಕೆ ಎಂತಾರು ಆಯ್ ತುಂಡಾಯಿ ಬಿತ್ತಂದ್ರಲ್ದ ಒಂದ್ಸತಿ ಅಲ್ಲಿ ಬಿತ್ತಂದ್ರಲ್ದ ಈ ತರ ಅಲಿ ಎದ್ರಿಗೆ ಯಾವ ಎಂತ ಸ್ವಿಮ್ಮರ್ ಬಂದ್ರು ಸತ್ರು ಕಪ್ಕಾತಿಲ್ಲ ಕಣ್ಣು ಎದುರಿಗೆ ಸಾಯ್ತ್ ಕಾಂಬುದು ಬಿಟ್ರಲ್ದ ಮತ್ತೆ ಯಾರು ಗೊತ್ತಿಲ್ಲ ಹಂಗಾಯಿ ಹೊತ್ತು ಅದೆಲ್ಲ ಎಂತಕ್ಕೆ ಬೇಕಮ್ಮ ಅದಕ್ಕೆ ಅದು ಬಲಿ ಎಳಿತಿದ್ರ ಅಲ್ಲೇ ಕಣಕಪ್ಪ ಅಲ್ಲಿ ಕೊಲ್ಲಿಗಿಲಿ ತಾಕ್ತೆ ಅಂತ ಕತೆ ಅಯ್ಯೋ ದೇವರೇ ಅದ್ರ ಕೊಲ್ಲಿ ತಾಕ್ತೆ ಅಂತ ಅಮ್ಮ ಓಡಿ ಹೋತ ಕಣೆ ಬಲಿ ಹೇಳು ಕೊಲ್ಲಿಗಿಲಿ ತಾಕ್ತದಿಲ್ಲ ಓಡ್ ಬತ್ತಲ್ಗ ಕೊಲ್ಲಿ ತಾಕ್ತದ ಹೇಳ ಇಲ್ಲ ಇದೇ ಒಂದು ಡೇಂಜರ್ ಕೊಲ್ಲಿ ತಾಗುತ್ತಲ್ಲ ಇಲ್ಲ ಬಟ್ಟ ತೆಗ್ದು ಬಟ್ಟ ಹೋಗ್ಬೇಕು ಕೊಲ್ಲಿ ತಾಗ್ತಾ ಎಲ್ಲ ಕೆಂಪ್ ಸಾಮ ಕೊಲ್ಲಿ ತೆಗಬೇಕು ಇಷ್ಟು ಜನ ಹಾಕಿ ಹೇಳಿದ್ರು ಗೊತ್ತಿಲ್ಲ ಇವ್ ಇದ್ರದ್ದೇ ಕೋಲ್ ಇಟ್ಕೊ ಬಂದ ಕಡೆ ಈ ಕೋಲ್ ತುಂಡಾತಿಲ್ಲ ಮಾಡ್ದ ಈಗೋಲ್ ತುಂಡಾತಿಲ್ಲ ಕಡೆ ಯಾ ರೋಪೆ ಕೊಟ್ಟೈತದ ಅವ್ ಮುಂದಿದಿನ ಇದ್ರ ಕೊಟ್ಟದ್ದು ಫುಲ್ ಇದಾಗಿ ಹೋಯ್ತು ಫಸ್ಟ್ ಇದು ಫುಲ್ ಬಿಡದ ಹಂಗಿದೆ ಮದ್ದಲ್ಲ ಅದು ಹಾಗೆ ಬಿಡ್ಕೋದ ಹಾಗೆ ಇದಾಗ್ತದೆ ಉಪ್ಪು ನೀರು ಹಾಕ್ಬೇಡ ಅಲ್ಲಿಂದ ಹೆಲ್ಪ್ ಮಾಡು ಬಂದ ಕೂಡ ಇಷ್ಟು ಜನ ಹೇಳ್ದಿತ್ತು ನಾವು ಅಮ್ಮ ಕಲ್ಲು ಒಳಗೆ ಹೋಯ್ತು ತಮ್ಮ ಆಯ್ತಲ್ಲ ಒಂದ್ ಬಾಲಿ ಹೋಯ್ತ ಪಾಪ ಅವನಿಗೆ ತಮ್ಮ ಪೆಟ್ಟು ಬೀತದ ತಮ್ಮ ಹೆಂಗ್ ಬಿತ್ತು ಬಟ್ಟ ನಿನ್ ಇದು ಬಂತ ವಿಡಿಯೋ ಇದ್ರಲ್ಲ ಗೊತ್ತಾಗ್ತಿತ್ತು ಅವ್ ಹೆಂಗ್ ಬಿತ್ತಂದ ಮುಂದೆ ದಿನ ಸಮ ಇದಾಯ್ತದ ನಮ್ದು ಕೈಯಿಂದ ಅಲ್ಲಿ ಎಲ್ಲ ಕಟ್ಟೈತೆ ಇಡೀ ರೋಪ್ ಹೋಯ್ತದ ಕೋಲ್ ಬಂದಿರ್ ಬಜ್ಜಾದಿತ್ತ ಇವೊಂದು ಕೋಲ್ ತಗೊಂಬಂದ್ ಗೊಟ್ಟಿ ಇತ್ ಮರ ಕೋಲ ಈಗ ಅಷ್ಟೇ ಮುರ್ಕು ಬಂದವ ಹೋಯ್ತಾವ ಆ ವರ್ಷನೂ ಹಿಂಗೆ ಆಯ್ತಾ ಅದಕ್ಕೆ ಇದೇ ಕಲಿತ ಹಾಗೆ ಕಟ್ಟಾಗಿ ಹೋಯ್ತಾ ಲಾಸ್ಟ್ ಹರ್ಕ ಬಂತು ಈ ಸತಿ ಕಟ್ಟ ಇಲ್ಲ ಅವನಿಗೊಂದು ಪೆಟ್ಟಾಯ್ತು ಮತ್ತೆ ಹೋಗ್ಪೇಟ್ ಸಮ ಬಿಡುತ್ತದೆ ಅವ ಬಿದ್ರು ಕೂಡ ಬೆನ್ನೆ ಅಂತ ಇದಕ್ಕೆ ಬೆನ್ನು ಹೋಯ್ತು ಅಂತಿದ್ದ ನಾನು ಜೀವ ಹಾರಿತ್ತು ಒಂದ್ಸತಿ ಏನಾಗ ಇಡ್ತೀಗ ಕೆಂಪು ಐತೆ ಈಗ ಮೀನುಗಾರರ ಕಷ್ಟ ಇಷ್ಟೇ ಅದು ತಾಗ್ತ ಅನ್ಕೊಳ್ಳೋದೇ ಮೊನ್ನೆಂದು ಹೇಳ್ತೀವಿ ತಾಗ್ರಿ ಅಂತಿಲ್ಲ ಮತ್ತೆ ನನಗೆ ಇವತ್ತು ತಾಗಿಯೇ ಬಿಡ್ತದೆ ಅದಕ್ಕೆ ಒಬ್ಬೊಬ್ರು ಇದ್ದೀರಲ್ದ ಎಂತಿಲ್ಲ ಸೊಂಟ್ಗೆ ಹಾಕಿ ಎಳಿಕಾದ್ರು ಒಬ್ಬ ಜಸ್ಟ್ ಮಿಸ್ಸಲ್ಲಿ ಸೊಂಟಕ್ಕೆಲ್ಲ ಲಾಕ್ ಆಯ್ತಂದ್ರೆ ಅಲ್ದ ಆ ನೀರು ಫೋರ್ಸ್ ಹೇಳಿದ್ರೆ ಸೀದಾ ಕಡ್ಲಿಗೆ ಎಳ್ಕೊತ್ತ ಇದು ಹೆವಿ ಡೇಂಜರ್ ಈ ಬಲಿ ಬಿಡೋದು ಹಂಗೆ ಅನ್ಕೋರು ಸ್ವಲ್ಪ ವರ್ಷ ಹಿಂದಲ್ಲ ಸುಮಾರು ಒಂದು ನಾವು ಹುಟ್ಟಿಗಿಂತ ಫಸ್ಟ್ ಒಂದು 25 ವರ್ಷಕ್ಕಿಂತ ಹಿಂದೆ ಮಮ್ಮ ಯಾರೋ ಹೋಯ್ತು ಈ ತೀರ್ಕೊಂಡಿದ್ದು ಇದರ ಬಾಲಿ ಎಲ್ಲ ಬಿಡುಕು ಎಂತ ಹೇಳು ಬಾಲಿ ಹೋದ್ದು ಬೇಜಾರಿಲ್ಲ ಪಾಪ ಯಾರು ಬಿಟ್ಟು ಅವ್ ಬೆನ್ನೆ ಹೋಯ್ತಂತ ನೀರ ಬಿದ್ದಿದ್ದಲ್ಲ ಅದು ಅಲ್ಲದೆ ಅಂತ ಹೇಳುದು ಹಿಂಗೀದ ಹಂಗೀತಂತಿದೆ ಕಾಮ್ಗ ಅದು ನೀರು ಇಲ್ಲಿಗೆ ಇರೀತ್ ನಾನು ಅಲ್ಲಿ ಮೇಲೆ ಯಾವ್ದು ಸಿಯೋಕ್ ತೋರ್ಸ್ಕೊ ಹೋಗ್ಪತ್ತಿಗೆ ಕಾಮ್ಕ ಹೋಗ್ಪತ್ತಿಗೆ
ಒಂದು ಹಿಂಗೆ ಕಾಮ್ ಒಲ್ಲಿ ಹೋಯ್ ಬಪ್ಪಳೊಳಗೆ ಒಲ್ಲಿ ಹೋಯ್ ಐತದ್ರಿ ಅಂತ ಹೇಳುದು ಆರಾಮ ನೀರು ಜೋರು ಇರ್ತದೆ ಏನಿದಿತ್ತೇನು ಯಾರಿಗೂ ತಪ್ಪಿ ಬಾರ್ಕಲ್ಲ ತಪ್ಪಿ ಬಪ್ಪುದು ವ್ಯಾಪಾರ ಅಲ್ಲ 1 2 3 4 5 6 ಜನ ಎಳ್ದಿತ್ತು 6 ಜನ ಎಳ್ದ ಏನು ಪಾಪ ಅವನಿಗೂ ಪೆಟ್ಟಲ್ಲ ಅದು ಐಸ್ ನೀರಾಗಿ ಕಣಕ್ ಮಾಡ್ತೀವಿ ಅವ ಈಗ ಒಂಚು ಕಮ್ಮಿ ನನಗಿತ್ತು ಬಾಯಿ ಅಂತ ಪುಣ್ಯಕ್ಕೆ ಅವನಿಗೆ ಯಾರು ನಮ್ಮ ಕೈಯಿಂದೆಲ್ಲ ಕೊಟ್ಟೆ ಬಂದಿರಲ್ಲ ಸಮ ಅಂತಿತ್ತ ಸ್ವರ್ಕಂಬ್ರು ಒಂದು ಸತಿ ಅದು ಅಷ್ಟು ಲೋಡಾಗಿ ಎಳಿತೀತಲ್ಲ ನಾವು ಒಂದು ಸತಿ ಕಿತ್ತು ಸೀದಾ ಬಂತದ ಕೊಟ್ಟ ರೇಟಿಗೆ ಎಲ್ಲ ಕೌನ್ಸ್ ಬಿತ್ಕೊಂಡಿತ್ತು ಓಡ್ತಾ ಕಾಣಲ್ಲ ಒಂದು ಮೊಬೈಲ್ ಇತ್ತಲ್ಲ ಅದಕ್ಕೆ ಓಡ್ತಿತ್ತು ಇದಿತ್ತಲ್ಲ ಬಾಡಿ ಇಟ್ಕೊ ಬೈದಳ ಅದೀಗ ಹೋಯ್ತು ಬರೀ ಒಂದು ಮಳಿ ಒಂದಿತ್ತು 65 कितलो में खेलते हैं सिमर मळर सिमर मीटर ₹3,000 आ बाली अंद्रे ಅದು ದೊಡ್ಡ ಕಣ್ ಬಲಿ ಅಲ್ಲ ಅದಕ್ಕೆ ಕಷ್ಟಪಟ್ಟು ರಾತ್ರಿ ಕಟ್ಟಿಗೆ ಕುಕ್ಕ ಮಾಡದ್ದಲ್ಲ ಡುಮ್ಮ ಇಷ್ಟೇ ಕತ್ತಿಕ್ಕ ಇದೆ ನೀನೀಗ ಅದ ಮಳಿ ಪದಾರ್ಥ ಮಾಡೀಗ ಮಳಿ ಒಳ್ಳೆತ್ತದ ಒಳ್ಳೇದ ಒಂದು ಸುಕ್ಕ ಮಾಡಿ ಮತ್ತೆಂತ ಮಾಡ್ತೀನಿ ಅಂತ ಹೇಳಿ ಅಲ್ಲ ಫಸ್ಟ್ ಅಪ್ಪ ಬಾಲಿ ಬಿಡೋತ್ತಿಗೆ ಅವ್ ಹೊಂಡದ ಅದು ಬಾಲಿ ಬಿಡೋತ್ತಿಗೆ ಆ ಬಾಲಿ ಎಲ್ಲ ಕಾಲಿಗೆಲ್ಲ ಸಿಕ್ಕಿ ಬಿದ್ದಿತ್ತಪ್ಪ ಇವತ್ತು ಈಗ ಹೇಳ್ತಾರೆ ಒಳ್ಳೆ ಮಾಡ್ಕೊಂಡು ನಂಗೆ ಅನ್ಸುತ್ತೆ ಅನಿಸ್ತ ಅಮ್ಮ ಕಾಲಿ ಸಿಕ್ಕ ಬಿದ್ದು ಅಲ್ಲಿ ಒಂದು ಕಾಲಿ ಸಿಕ್ಕ ಬಿದ್ರಿ ಅಂತೇಳಿ ಮತ್ತೆ ಮುನ್ನ ಹಿಂದೆ ಬಪ್ಪಗಾತಿಲ್ಲ ಸಾಮ ಸಿಕ್ಕ ಬಿದ್ದನ್ಗಳು ಕಾಲು ಬಡುಕು ಆತಿಲ್ಲ ಅಂತ ಮಾಡ್ಕೊಂಡ್ ಸೀದಾ ಅದ್ರೊಟ್ಟಿಗೆ ಯಾರಿಗೂ ಆತಿರೋದು ಯಾವ ಪುಣ್ಯಗೆ ಅಂತ ಬಾಲಿ ಒಂದು ಹೋಯ್ತು ಬಿಟ್ರೆ ಜೀವಕ್ಕೆಲ್ಲ ಅಂತ ಬಿಟ್ಟ ಆ ಸತಿನೂ ಹಾಗೆ ಇದ್ರಿಗಿಂತ ಆ ವರ್ಷನೂ ಹಾಗೆ ಸುಮಾರು ಸತಿ ಅಪ್ಪ ಹೇಳ್ತಿದ್ದೀರಿ ಫುಲ್ ಎದ್ರಿ ಇದೀರ ಒಂದ್ಸತಿ ಹೇಳಿಲ್ಲ ಆಯ್ತು ಎಂತ ಆಯ್ತು ಅನ್ಕೊಂಡೆ ಆಮೇಲೆ 2 ದಿನ ಹಿಂಗೆ ಆಮೇಲೆ ಹುಗೂರು ಹೇಳ್ತಾರೆ 2 ದಿನ ಆರು ಕೂಡ ಅಮ್ಮನ ಹತ್ರ ನನ್ನ ಹತ್ರ ಹೇಳಿದ್ರು ನಮ್ಗೆ ನನ್ನ ಹತ್ರ ಹೇಳಿದ್ರಲ್ಲ ನಾ ಮತ್ತೆ ಕೊಡ್ಲಿ ಹಬ್ಬ ಬಿಡುದಿಲ್ಲ ಹಾಗೆ ಬೈತಿ ಅನ್ಕೊಂಡು ಹುಗೂರು ಹೇಳ್ರಿ ಇದಾಯ್ತು ಆಮೇಲೆ ಹಂಗೆ ಸಾಮ ಇದೈತೆ ಇದಕ್ಕೆ ನಾನು ಅದಕ್ಕೆ ಅಲ್ಲ ಎನಿ ಟೈಮ್ ಹಾಪದಿ ಕೂಗುದು ಅದಕ್ಕೆ ನೀವು ಹಾಬೇಡ ನೀನು ಹೊಂಡಲ್ ಎತ್ತ ಹಂಗೆ ಹಂಗೆ ನಾ ಹೊರಲ್ದ ಗಲಾಟೆ ಏನು ಮಾಡಿರಲ್ಲ ಹೇಳ್ಕೊಬತ್ತಿ ಮೇಲೆ ಬಟ್ ಅಲ್ಲೇ ಬಿಟ್ಟು ಇಲ್ಲೇ ಬತ್ತಿ ಸದಿ ಅದು ಯಾವ ಹಾಪತ್ತಾರೆ ಹೊತ್ತು ಇಲ್ಲಿ ಬರ್ತದೆ ಇದೆಲ್ಲ ಯಾರಿಗೆ ಬೇಕು ಈಗ ಹುಗೂರು ಹೇಳ್ತಾರೆ ಅದು ಎಂತ ಆಪುದು ಇದೆಯೇನೋ ಬರೀ ಒಂದು ಬಾಲಿ ಒಂದು ಹಾಗೆ ರೋಪು ಹೋಯ್ತು ಅದು ಹೋಯ್ತು ಅಂತಿದ್ದು ಬಾಲಿ ಹೊರ ಬೇಜಾರಿಲ್ಲ ಆಯ್ತು ರೋಪು ಹೋಯ್ತು ಅದಕ್ಕಿಂತ ಮೇನ್ ಇದಾಯ್ತು ಅಂದರೆ ಆ ಗಂಡಿ ಪೆಟ್ಟಾಯ್ತು ಫುಲ್ ಪಾಪ ಗಂಡು ಸಮ ಫುಲ್ ಬೆನ್ನು ಫುಲ್ ಕೆಂಪು ರಾಣು ಆಯ್ತು ಇವ್ರಲಾಗದ ಅವನಿಗೆ ಅಂತ ಇಲ್ಲ ನಮ್ಮ ಹತ್ರ ಕೈಯಾಗಿದ್ದ ಕೋಲ್ ಅವನಿಗೆ ತಾಗಲ್ಲ ಒಂದು ಬಚ್ಚ ಕೋಲ್ದಾಗಿನ ಮಾತ್ರ ಆಗಲಿ ವ್ಯಾಪಾರ ಅದು ಮುಂದೆ ಹಿಂದೆ ಎಲ್ಲ ಹಿಂದೆ ಕಟ್ಟದ್ದ ನಾವು ನಾನು ಮತ್ತು ಅವ ಮಿಥುನ ಒಟ್ಟು 3 ಜನ ಬಿತ್ತ ಅಪ್ಪ ಮತ್ತು ಅಮ್ಮ ಬೀಳಲ್ಲ ಮತ್ತು ಅವನು ಹಾಗೆ ಅವನು ಹಿಂದಿ ಇದೆ ಅವನಿಗೆ ಅಂತ ಇಲ್ಲ ಬೀಳಲ್ಲ ನಾವು 3 ಜನ ಕೊಂಚ ಬಿತ್ಕಂತ ವೀಡಿಯೋ ಮಾಡಿರ್ಬೋದಾಯ್ತು ನಿಮಗೆ ಹ್ಯಾಂಗೆಲ್ಲ ಎಂತೆಲ್ಲ ಆಯ್ತು ಅನ್ಕೊಂಡು ಅದು ವೀಡಿಯೋ ಮಾಡಿ ಪುರ್ಸೋತೆ ಅಲ್ಲಿದ್ದ ಅದು ಹಿಡ್ಕೊಂಬಕ್ಕೆ ಆತಿಲ್ಲ ಕಣಗಿತ್ತ ಅಷ್ಟು ಇಲ್ಲೆಲ್ಲ ಕೈಯೆಲ್ಲ ಉರಿತಿತ್ತು ಈಗ ಮಿನ್ಕ ಬಂದಷ್ಟೇ ಈ ನಮ್ಗೆ ಉರಿದಿಲ್ಲ ಬರೀ ಕೈ ಹೇಳೋಕೆ ಆತಿಲ್ಲ ಕೋಲ್ ಹಿಡ್ಕೊಂಡು ಹೇಳಿದ್ರೆ ಮಾತ್ರ ಆ ಬಾಲಿ ಎಲ್ಲ ಬಪ್ಪು ಇಲ್ಲಾಂದ್ರೆ ಆತಿಲ್ಲ ಎಣ್ಸ್ಕೊಂಡು 6 ಜನ ಹೇಳ್ದಿತ್ತು ಎಲ್ಲರೂ ಒಬ್ಬರೊಬ್ಬರು 20 ಈ ಥರದ್ದೆಲ್ಲ ಇದಲ್ಲ ಇದಕ್ಕಿಂತ ಈ ಸೈಡ್ ಬಾಲಿ ಈ ಸೈಡ್ ಬಂದ ಫುಲ್ ಯಾರಿಗೂ ಗೊತ್ತ ಅಷ್ಟೊತ್ತಿಗೆಲ್ಲ ಲಾಸ್ಟ್ ಒಂದು ಎಡ್ಜಿ ಹಿಡ್ಕೊಂಡು ಒಂದು ಕೋಲ ಹಿಡ್ಕೊಂಡಿರ್ತಾರೆ ಲಾಸ್ಟ್ ಐಲನ್ನು ಕೂಡ ಫುಲ್ ಮಣ್ಣಡಿ ಎಲ್ಲ ಹೋಗಿಸಿ ಎಲ್ಲ ಇಟ್ಟು ಜನ ಕರ್ಕೊಂಬಂದು ಹೇಳೋದೆಲ್ಲ ಮೊದಲಲ್ಲಿ ಇದ್ದಿತ್ತು ಅಷ್ಟೊತ್ತಿಗೆಲ್ಲ ವೀಡಿಯೋ ಎಲ್ಲ ಮಾಡೋದಿಲ್ಲ ಅಷ್ಟೊತ್ತಿಗೆಲ್ಲ ಇದ್ದಿರಲ್ದೆ ಕಾಣಿಕೆ ಇದು ಅಷ್ಟೊತ್ತಿಗೆಲ್ಲ ಒಬ್ಬೊಬ್ರದ್ದು ವ್ಯಾಪಾರ ಹೆಂಗಿರ್ತಿತ್ತು ಈಗೆಲ್ಲ ಕಮ್ಮಿ ಆಯ್ತು ಇನ್ನು ನೆಕ್ಸ್ಟ್ ಎಂತೆಲ್ಲ ಆತ ಕಾಂಬ ಈಗ ಫಸ್ಟ್ ಒಂದು ಉಣ್ಕೊಂಬ ಇಲ್ಲಿ ನೀವನಿಗೆ ಹೇಳಿ ಜ್ಞಾನ ಬಂದ್ರೆ ಇದೆ ನಂಗೆ ರೈಸ್ ಕಾರ್ ಬಂದ್ಬಿಡ ಕಾರೇ ಮುಗ್ಕೊಂಡಿಲ್ಲ ಈಗ ಇದು ಹೋಗ್ರು ತಿನ್ಕೊಂಡ್ ಗಿಡ ಒಂದ್ ಬದಿ ಮಾಡಿ ಬಂತ ಏರ್ಸ್ ಗ್ಲಾಸ್ ಏರ್ಸ್ ಬಂತ ಪಟ್ ಅಂತ ಹೊಡಿತಿತ್ತು ಒಂದ್ AC ಇದ್ರೆ ಒಳ್ಳಾತಿತ್ತು AC ಇಲ್ಲ ಅಷ್ಟೇ ಸಾಂಗ್ ಎಲ್ಲ ಹಾಕೊಂಡೆ ಈಗ ಒಂಥರ ಸೌಕರ್ಯ ಕಂಡಾಗೈತಲ್ಲ ನಾವ ಕಾರಾಗೆಲ್ಲ
ಇದು ಅಂತದ್ದು ಇವ್ ಕಾಲ ಮೇಲೆ ಕಾಲ ಹಾಕಿ ಕೂಕೊಂಡಿದ್ದೆ. ಇವನಿಗೆ ಎಂತ ಗೊತ್ತಾ, ಬೋಟಿಂಗ್ ಬಂದ್ಕೊಳ್ಳಿ ಇವ್ ಸಾವುಕಾರ. ಇವ್ ಇನ್ನು ಕೆಲ್ಸಕ್ಕೆ ಹೋಗ್ತೇ ಬಿಡ. ಇವಂದ ಲ್ಯಾಪ್ಟಾಪ್ ಬಂದ್ಕೊಳ್ಳೆ. ನಮ್ದ ದೋಣಿ ಸ್ಟಾರ್ಟರ್ ಕೊಡೆ. ಇನ್ನೀಗ ಸ್ವಂತದ ಇದಿತ್ತಲ್ಲ ಅದೊಂದು ಮೇನ್ ಖುಷಿ. ಇನ್ನೀಗ ಕೋಪರೇಟ್ ಬರ್ತಾ. ಇವನ್ ಸ್ವಲ್ಪ ಲೋನ್ ಇಲ್ಲ, ಸುಮಾರು ಲೋನ್ ಇತ್ತು. ರೈಸ ಮತ್ತೆಂದಿತ್ತು ಒಂದ್ ಬರೀ ಇಲ್ಲೇ ಬೀಚ್ ಉಗುರು ಮಾಡಿ ಬರ್ತಿತ್ತ. ಒಂದ್ ಬರೀ ಸಾಂಗ್ ಇದು ಅಂತಾರ ಫೀಲ್, ಮಾತ್ರ ಒಳ್ಳೆ ಫೀಲ್. ನೆರ್ಗಡ್ಲಿ ತಪ್ಪ ಕಾರಾಗೆಲ್ಲ ಬೈದ ಗಣಿ ಇಲ್ಗಣಿ. ಸಿಗರೇಟ್ ಎಲ್ಲ ಇಲ್ಲ ನಮ್ದು, ಬರೀ ನೆರ್ಗಡ್ಲಿ ಅದೇ ಇದೆ. ಶೋಕಿ ಮಕ್ಕಳಿಗೆ ಹಂಗಂತೀರಿ? ಗಾಡಿ ತಗೊಂಡಿದ್ದ. ಹೌದಾ? ಇರ್ಲಿ ಇರ್ಲಿ ಅವ್ರ. ಯಾವ ಬೈಕ್? ಸ್ಕೂಟಿಯಾ? ಹೊಸ ಸ್ಕೂಟಿ ಗಾಡಿ ತಗೊಂಡಿದ್ದಲ್ಲ. ಅದೆಲ್ಲ ಒಂದ್ 2 ನೆರ್ಕಡ್ಲಿ ಜಾಸ್ತಿ ಹಾಕಿ ಬಿಡಿ. ಗೌನ್ ಕೈ ಕೇಳಂಬ್ರಲ್ಲ ಕೂಡ ತಿರ್ಸುಕ್ ಜಾಕಿಲ್ಲ ಅಂದ ಕಡೆ ಹೋಗಿ ಇಸ್ ಹೊಡ್ದಿತ್ತು. ಹಾ ನೆರ್ಕಡ್ಲಿ ಬರ್ದೆ ಬರ್ದೆ. ಇದು ನಾನು ಕೂಡ ನನ್ ಪಾರ್ಕಿಂಗ್ ಒಳ್ಳೆಯ ಹೆವಿ ಡ್ರೈವರ್ ಕೂಡ ಶಂಕರ್ನಿ ಗಾಡಿಲ್ಲ ಕಣಕ ವರ್ಕ್ ಆತ್ತವ ಎಲ್ಲ ಚೆಕ್ ಮಾಡ್ಕ ಶಶು ಕಿರಣ್ ಗಾಡಿ ಇದೆಂತ ಕೂಡ ಎಲ್ಲ 7 ಮೇಲೆ ಇತ್ತ. 7 ಮೇಲೆ ಆಡ್ತ್ರಿಗ ಒಂದು ಓಸಿ. ಎಲ್ಲರೂ ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.